ಮುಡಾ ಸೈಟ್ ಅಕ್ರಮ ವಿಚಾರವಾಗಿ ತನಿಖೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಹಿರಿಯ ಐಎಎಸ್ ಅಧಿಕಾರಿಯಿಂದ ತನಿಖೆ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೆ ನಾವು ಹೇಳಿದಾಗ ಬಿಜೆಪಿಯರು ಒಂದು ಕೇಸ್ ಆದರೂ ಸಿಬಿಐಗೆ ಕೊಟ್ಟಿದ್ದಾರಾ? ಈಗ ನಾವ್ಯಾಕೆ ಕೊಡಬೇಕು? ಸಿಬಿಐಗೆ ವಹಿಸುವಂತ ಅವಶ್ಯಕತೆ ಏನಿದೆ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಸೈಟ್ ಹಂಚಿದ್ದು ಅವರ ಅವಧಿಯಲ್ಲಿ ಅಂದರೆ ಬಿಜೆಪಿ ಸರ್ಕಾರದಲ್ಲಿ ಈಗ ಆರೋಪ ಮಾಡ್ತಾ ಇದ್ದಾರೆ. ಅಧಿಕಾರ ದುರುಪಯೋಗ ಅಂತ ಹೇಳ್ತಾ ಇದ್ದಾರೆ. ಆಗಿದೆಯಾ ಇಲ್ವಾ ಅಂತ ನಾವೀಗ ತನಿಖೆ ಮಾಡ್ತೇವೆ. ಇದರಲ್ಲಿ ನಾನ್ಯಾಕಪ್ಪ ರಾಜೀನಾಮೆ ಕೊಡಬೇಕು? ನನ್ನ ಪಾತ್ರ ಏನಿದೆ? ಅಶೋಕ್ ರಾಜೀನಾಮೆ ಕೇಳ್ತಾನೆ ಅಂತ ಕೊಟ್ಬಿಡೋಕ್ಕಾಗತ್ತಾ? ಈ ಹಿಂದೆ ಅವರ ಕಾಲದ ಅಕ್ರಮದಲ್ಲಿ ಅವರು ರಾಜೀನಾಮೆ ಕೊಟ್ಟಿದ್ರಾ? ಬಿಜೆಪಿ ನಾಯಕರ ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯ ಖಾರವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಎನ್ಕ್ವೈರಿ ಮಾಡಕ್ಕೆ ಹೇಳಿದೀವಿ ನಾವು. ಈಗ ಅವರು ನಾವು ಮಾರಲ್ ರೈಟ್ ಇದೆ ಅವರಿಗೆ. ನಾವು ಕೇಳಿದಾಗ ಯಾವುದಾದ್ರೂ ಒಂದೇ ಒಂದು ಕೇಸು ಬಿಜೆಪಿ ಸಿಬಿಐ ಕೊಟ್ಟಿದ್ದಾರ? ಎಲ್ಲನೂ ಸಿಬಿಐ ಕೊಡಿ ಅಂತ ಯಾಕೆ ಕೇಳ್ತಾ ಇದ್ದಾರೆ? ಯಾಕ್ರಿ ಸಿಬಿಐ ಕೊಡಿ ಅಂತ ಕೇಳ್ತಾರೆ? ನೀವು ಯಾಕೆ ಸಿಬಿಐಗೆ ಯಾಕೆ ಕೊಡಬೇಕು? ಈಗ ಸೈಟ್ ಹಂಚಿ 50-50 ಜಮೀನು ಕೊಟ್ಟವರಿಗೆ 50% ಕೊಡಬೇಕು ಸೈಟ್ ಅಂತ ಯಾರು ಮಾಡಿದವರು? ಬಿಜೆಪಿ. ಅದನ್ನು ದುರುಪಯೋಗ ಆಗಿದೆ ಅಂತ ಆರೋಪ ಮಾಡಿದ್ದಾರೆ. ದುರುಪಯೋಗ ಆಗಿದೆಯೋ ಇಲ್ವೋ ಅಂತೇಳಿ ನೋಡೋಕ್ಕೆ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ನಂಬರ್ 1. ನಂಬರ್ 2, ಎಲ್ಲ ಸೈಟ್ಗಳನ್ನ ಈಗ ಕೊಟ್ಟಿದ್ದೀವಲ್ಲ, ಮೂಡದಿಂದ ಕೊಟ್ಟಿದ್ದಾರಲ್ಲ, ಅವನ್ನ ಅಮಾನತ್ನಲ್ಲಿ ಇಟ್ಟಿದ್ದಾರೆ. ಇನ್ನು ವೇರ್ ಇಸ್ ದಿ ಲಾಸ್ಟ್ ದಿ ಗೌರ್ಮೆಂಟ್? ಆಮೇಲೆ ಯಾರು ಅಧಿಕಾರಿಗಳು ಇದ್ರ ಈ ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನ ಹಂಚಿಕೆ ಮಾಡಿದ್ರು ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀವಿ. ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ. ಸೀನಿಯರ್ ಐಎಎಸ್ ಆಫೀಸರ್ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ. ವರದಿ ಬಂದ ಮೇಲೆ ಕ್ರಮ ತಗೋತೀವಿ ಅಲ್ವಾ? ಸಿಬಿಐಗೆ ಯಾಕೆ ಕೇಳ್ತಾ ಇದ್ದಾರೆ? ಯಾಕಪ್ಪ? ಯಾಕೆ ನಂದೇನು ಪಾತ್ರ ಇದೆ ಅಲ್ಲಿ? ಈಗ ನನಗೇನ, ಈಗ ನನ್ನ ಜವಾಬ್ದಾರಿ ನಾ ಮಾಡದೇ ಇದ್ರೆ ತಾನೆ ರಾಜೀನಾಮೆ ಕೊಡೋದು ಯಾಕೆ? ಈಗಾಗಲೇ ಅಶೋಕ ರಾಜೀನಾಮೆ ಕೊಡುವಂತಂದ್ರೆ ಕೊಟ್ಬಿಡ್ತಾರೆ. ಅವ್ರ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತಂದ್ರೆ, ಈಗ ಅವ್ರ ಕಾಲದಲ್ಲಿ MLA ಇರುವಾಗ ಅಕ್ರಮ ಸಕ್ರಮ ಮಾಡುವಾಗ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತಂದಕ್ಕೆ ಕೋರ್ಟ್ಗೆ ಹೋಗಿ ಜೈಲ್ ತಗೊಂಡಿದ್ದಾರೆ. ಅದನ್ನು ಪಾಸ್ ಮಾಡೋಕ್ಕಾಗ್ತದೆ. ಅದಕ್ಕೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೊಡ್ತಾರ? ಎನ್ಕ್ವೈರಿ ಮಾಡಕ್ಕೆ ಹೇಳಿದೀವಿ ನಾವು. ಈಗ